ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಪರಿಷತ್ 2024 ಭಾಗ 1 ಪುಸ್ತಕ ಇದು. ಈ ಒಂದು ಭಾಗ 1 ಪುಸ್ತಕದಲ್ಲಿ ಏನ್ ನೋಡ್ತಾ ಇದೀವಿ ಅಂತ ನೋಡಿದ್ರೆ ಇಲ್ಲಿ ಗದ್ಯ ಭಾಗದಲ್ಲಿ ನೋಡಿದರೆ ಗದ್ಯ ಭಾಗದಲ್ಲಿ ಮೊದಲನೇ ಒಂದು ಅಧ್ಯಾಯ ಆಗಿರ್ತಕ್ಕಂಥದ್ದು ಯಾವುದು ಅಂದ್ರಿನ ಪ್ರಜಾನಿಷ್ಠೆ. ಪ್ರಜಾನಿಷ್ಠೆ ಇದನ್ನು ಯಾರು ಬರೆದಿದ್ದಾರೆ ಅಂದ್ರಿನ ಸಾಶಿ ಮರಳಯ್ಯನವರು ಬರೆದಿರ್ತಕ್ಕಂಥದ್ದು. ಓಕೆನಾ, ರೈಟ್. ಹಾಗಾದ್ರೆ ಈ ಒಂದು ಅಧ್ಯಯನದಲ್ಲಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ, ಭಾಷಾಭ್ಯಾಸದ ಬಗ್ಗೆ ತಿಳಿಸ್ತಾ ಹೋಗ್ತೇನೆ, ಎಲ್ಲವೂ ನಾನು ತಿಳಿಸ್ತಾ ಹೋಗ್ತೇನೆ. ಹಾಗಾದ್ರೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಲುಪುವ ಸಮಯ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ಒಂದು ಅಧ್ಯಯನದ ಪ್ರಶ್ನೋತ್ತರ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ಒಂದು ಅಧ್ಯಯನದ ಪ್ರಶ್ನೋತ್ತರ ತೆಗಿಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗೆ ಒಂದು ಮಾಹಿತಿ ಯಾವ ರೀತಿ ನೋಟ್ಸ್ ಬೇಕು ನಾನು ತಿಳಿಸ್ತಾ ಹೋಗ್ತೇನೆ. ಬನ್ನಿ, ಇಲ್ಲಿ ಮಕ್ಕಳೇ ಅಭ್ಯಾಸ ಅಂತ ಕೊಟ್ಟಿದ್ದಾರೆ. ಯಾವ ರೀತಿ ನೋಟ್ಸ್ ತಿಳಿಸ್ತಾ ಹೋಗ್ತೇನೆ ಬನ್ನಿ. ಇಲ್ಲಿ ಮೇಲೆ ಚಿಕ್ಕನ ಅಕ್ಷರದಲ್ಲಿ ಕನ್ನಡ ಅಂತಕ್ಕಂಥದ್ದು, ಗದ್ಯ ಭಾಗ 1 ಅಂತಕ್ಕಂಥದ್ದು ಚಿಕ್ಕನ ಅಕ್ಷರದಲ್ಲಿ ಬರಿತಾ ಹೋಗಿ. ಅದಾದ ನಂತರ ಪಾಠದ ಶೀರ್ಷಿಕೆ ಇದೆಲ್ಲ ಪ್ರಜಾನಿಷ್ಠೆ ಅಂತಕ್ಕಂಥದ್ದನ್ನ ದಪ್ಪನ ಅಕ್ಷರ ಬರೆದು ಕೆಳಗೆ ಅಂಡರ್ಲೈನ್ ಮಾಡಿ. ಹಾಗೆ ಯಾವತ್ತು ಈ ಒಂದು ಅಧ್ಯಾಯ ಬರಿತಾ ಇರ್ತೀರ ಆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ ದಿನಾಂಕವನ್ನು ಬರಿತಾ ಹೋಗಿ. ಓಕೆ, ಅಭ್ಯಾಸ ತಿಳಿಯೋ ಮುಂಚೆ ನಾವೇನ್ ಮಾಡ್ಬೇಕಂದ್ರೆ ಕೃತಿಕಾರರ ಪರಿಚಯ ಅಥವಾ ಕವಿ ಪರಿಚಯ ಅಂತಕ್ಕಂಥ ನಾವು ತಿಳಿಬೇಕಾಗುತ್ತೆ. ಪ್ರಜಾನಿಷ್ಠೆ ಯಾರು ಬರೆದಾರೆ ಅಂತಂದ್ರಿನ ಕವಿ ಸಾಶಿ ಮರಳಯ್ಯನವರು ಬರತಕ್ಕಂಥದ್ದು ಕಾಣ್ತಾ ಇದೆಯಾ, ಅವರೇನೆ. ಅವರ ಪೂರ್ಣ ಹೆಸರು ಏನು ಅಂದ್ರಿನ ಶ್ರೀ ಸಾಸಲು ಶಿವರುದ್ರಯ್ಯ ಮರುಳಯ್ಯ ಅಂತಕ್ಕಂಥದ್ದು ಅವರ ಪೂರ್ಣ ಹೆಸರು. ಜನನ ಯಾವಾಗ ಆಯ್ತು ಅಂದ್ರಿನ ಸಾಮಾನ್ಯ ಶಕ 1931 ಆಯ್ತು ಅಂತಕ್ಕಂಥ ನೋಡ್ಬೋದು. ಅದ ನಂತರ ಜನ್ಮಸ್ಥಳ ಎಲ್ಲಿ ಅಂದ್ರಿನ ತುಮಕೂರು ಜಿಲ್ಲೆಯ ಸಾಸಲು ಗ್ರಾಮ ಅವ್ರದ್ದು. ಓಕೆ, ಅದ ನಂತರ ತಂದೆ ಯಾರಂದ್ರಿನ ಶಿವರುದ್ರಯ್ಯ ಅಂತಕ್ಕಂಥವ್ರು. ತಾಯಿ ಯಾರಂದ್ರಿನ ಸಿದ್ದಮ್ಮ ಅಂತಕ್ಕಂಥವ್ರ ತಾಯಿಯಾಗಿದ್ರು ಅಂತ ನೋಡ್ಬೋದು. ಅದಾದ ನಂತರ PhD ಮುಗಿಸ್ತಾರೆ. ಇಲ್ಲಿ ಅಂದ್ರಿನ ಯಾವ ಒಂದು ವಿಷಯದ ಮೇಲೆ ಅಂದ್ರಿನ ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ ಇದ್ರ ಮೇಲೆ ವಿಷಯದ ಮೇಲೆ. ಓಕೆನಾ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಯಾವಾಗ ಆಗಿದ್ರು ಅಂದ್ರಿನ ಸಾಮಾನ್ಯ ಶಕ 1995ರಿಂದ 1998 ಇವರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ರು ಇವರು. ಓಕೆ, ಇವರು ಅನೇಕ ಕೃತಿಗಳನ್ನು ಬರೀತಾರೆ. ಇಲ್ಲಿ ಒಂದೊಂದಾಗಿ ತಿಳಿಯೋದಾದ್ರೆ ಶಿವತಾಂಡವ ಅಂತಕ್ಕಂಥದ್ದು, ಕೆಂಗನ ಕಲ್ಲು ಅಂತಕ್ಕಂಥದ್ದು, ವಚನ ವೈಭವ ಅಂತಕ್ಕಂಥದ್ದು, ನೆಲದ ಸೊಗಡು ಅಂತಕ್ಕಂಥದ್ದು, ನಾಟ್ಯ ಮಯೂರಿ ಅಂತಕ್ಕಂಥದ್ದು, ವಿಜಯ ವಾತಪಿ ಇತರೆ 90 ಹೆಚ್ಚು ಕೃತಿಗಳು ಬರೀತಕ್ಕಂಥದ್ದು. ಓಕೆನಾ, ಇವು ಪ್ರಮುಖವಾಗಿರ್ತಕ್ಕಂಥ ನಾನು ತಿಳಿಸ್ತಾ ಹೋಗಿದ್ದೇನೆ. ಇನ್ನು 90ಕ್ಕೂ ಹೆಚ್ಚು ಕೃತಿಗಳು ಬರೀತಕ್ಕಂಥದ್ದು ತಿಳಿಬಹುದು. ಹಾಗಾದ್ರೆ ಪ್ರಶಸ್ತಿಗಳು ಬಂದಿರತಕ್ಕಂಥದ್ದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ಬಂದಿರತಕ್ಕಂಥದ್ದು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಬಂದಿರತಕ್ಕಂಥದ್ದು, ದೇವರಾಜ್ ಬಹದ್ದೂರ್ ಪ್ರಶಸ್ತಿ ಇವರಿಗೆ ಬಂದಿರತಕ್ಕಂಥದ್ದು ನೋಡಬಹುದು. ಹಾಗಾದ್ರೆ ಇವರು ನಿಧನ ಯಾವಾಗ ಹೊಂತಾರೆ ಅಂತ ನೋಡೋದಾಗಲಿ 5/2/2016 ಇವರು ನಿಧನ ಹೊಂತಾರೆ. ಯಾರು ಅಂದ್ರಿನ ಸಾಶಿ ಮರಳಯ್ಯನವರು. ಪ್ರಜಾನಿಷ್ಠೆ ಗದ್ಯದ ಯಾವ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ? ಇದನ್ನ ಈ ಪಾಠ ಇದೆಯಲ್ಲ, ಇದನ್ನ ಯಾವೊಂದು ಕೃತಿಯಿಂದ ಆಯ್ಕೆ ಮಾಡಲಾಗಿದೆ? ನಾಟ್ಯ ಮಯೂರಿ ಎಂಬ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ ಅಂತ ತಿಳಿಬಹುದು ಮಕ್ಕಳೇ. ಅದಾದ ನಂತರ ನೀವೇನ್ ಮಾಡ್ತೀರಾ, ಅಭ್ಯಾಸ ಅಂತಕ್ಕಂಥದ್ದು ಪ್ರಾರಂಭವಾಗುತ್ತೆ. ಓಕೆನಾ, ಅಭ್ಯಾಸದಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಹೌದಾ? ಮೊದಲನೇ ಪ್ರಶ್ನೆ ನೋಡಿ, ಚೋಳರು ಮತ್ತು ಹೊಯ್ಸಳರ ನಡುವೆ ಎಲ್ಲಿ ಯುದ್ಧ ನಡೆಯಿತು ಅಂತ ಕೊಟ್ಟಿದ್ದಾರೆ. ಉತ್ತರ ನೋಡಿ, ಚೋಳರು ಮತ್ತು ಹೊಯ್ಸಳರ ನಡುವೆ ಯುದ್ಧವು ಮಳವಳ್ಳಿ ಮುಡುಕು ತೊರೆಗಳ ಬಳಿಯಲ್ಲಿ ನಡೆಯಿತು ಅಂತಕ್ಕಂಥದ್ದು. ಚೆನ್ನಾಗಿ ನೆನ್ಪಿಟ್ರಿ ಮಕ್ಕಳೇ, ಮಳವಳ್ಳಿ ಮುಡುಕು ತೊರೆಗಳ ಬಳಿಯಲ್ಲಿ ನಡೆಯಿತು ಅಂತ ನೋಡ್ಬೋದು. ಓಕೆ, ಎರಡನೇ ಪ್ರಶ್ನೆ ನೋಡಿ ಮಕ್ಕಳು. ಎರಡನೇ ಪ್ರಶ್ನೆ ಕೊಟ್ಟಿದ್ದಾರೆ ಇಲ್ಲಿ. ಎರಡನೇದು, ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಣೆಗಾಗಿ ನಿಂತಿದ್ದವರು ಯಾರು ನಿಂತಿದ್ರು ಅಂದ್ರಿನ ಉತ್ತರ, ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಣೆಗಾಗಿ ನಿಂತವರು ರಾಣಿ ಶಾಂತಲಾದೇವಿ. ಓಕೆ, ಇನ್ ಚೆನ್ನಾಗಿ ನೆನ್ಪಿಟ್ರಿ. ಮುಂದೆ ನೋಡ್ತಾ ಹೋಗೋಣ. ಮೂರನೇ ನೋಡಿ, ಬನದಮ್ಮನ ಹಳ್ಳಿಯ ಜನರು ಎಲ್ಲಿ ಪಂಚಾಯತ್ ಸೇರಿದ್ರು ಅಂತ ಕೇಳಿದರೆ. ಎಲ್ಲಿ ಸೇರಿದ್ರಿನ ಉತ್ತರ, ಬನದಮ್ಮನ ಹಳ್ಳಿಯ ಜನರು. ಸೇಮ್ ಪ್ರಶ್ನೆ ಹೆಂಗಿತ್ತು ಅದೇ ರೀತಿಯಾಗಿ ಬರಿತಾ ಹೋಗಿ. ಬನದಮ್ಮನ ಹಳ್ಳಿಯ ಜನರು ಬನಶಂಕರಿ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ಪಂಚಾಯಿತಿ ಸೇರಿದ್ದರು ಅಂತಕ್ಕಂಥದ್ದು. ಓಕೆ, ಅದ ನಂತರ ನಾಲ್ಕನೇ ಪ್ರಶ್ನೆ ನೋಡಿ. ನಾಲ್ಕನೇದು, ಬನದಮ್ಮನ ಹಳ್ಳಿಯ ಪಂಚಾಯಿತಿಯಲ್ಲಿ ಯಾರ್ಯಾರ ನಡುವಿನ ನ್ಯಾಯ ತೀರ್ಮಾನವಾಗುತ್ತಿತ್ತು ಅಂತ ಕೇಳಿದ್ದಾರೆ. ನೋಡ ಉತ್ತರ, ಪ್ರಶ್ನೆ ಯಾವ ರೀತಿ ಅದೇ ರೀತಿ ಮೊದಲು ಬರಿತಾ ಹೋಗಿ. ಬನದಮ್ಮನ
ಹಳ್ಳಿಯ ಪಂಚಾಯಿತಿಯಲ್ಲಿ ಬೀರಣ್ಣ ಮತ್ತು ಈರಣ್ಣ, ನೋಡಿ, ಬೀರಣ್ಣ ಮತ್ತು ಈರಣ್ಣರ ನಡುವಿನ ನ್ಯಾಯ ತೀರ್ಮಾನವಾಗುತ್ತಿತ್ತು ಅಂತಕ್ಕಂಥದ್ದು ನೋಡ್ಬೋದು. ಓಕೆ, ಹಾಗಾದ್ರೆ ಇಲ್ಲಿ ಅಭ್ಯಾಸದಲ್ಲಿ ಆ ಅಂತಕ್ಕಂಥದ್ದು ನೋಡಿದ್ವಿ. ಮುಂದೆ ನೋಡ್ತೋಣ. ಇಲ್ಲಿ ನೋಡಿ, ಮುಂದೆ ಕೊಟ್ಟಿದ್ರೆ ಆ ಕೊಟ್ಟಿರುವ ಪ್ರಶ್ನೆಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಇವು ನೋಡ್ತೋಣ, ಈ 4 ಪ್ರಶ್ನೆಗೆ ಉತ್ತರ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಆ ಅಂತಕ್ಕಂಥದ್ದು ಬರೆದು ಕೊಟ್ಟಿರುವ ಪ್ರಶ್ನೆಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥ ಬರಿತಾ ಹೋಗಿ. ಇದರಲ್ಲಿ ಮೊದಲನೇ ಪ್ರಶ್ನೆ, ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನ ನಿಲುವೇನು ಅಂತ ಕೇಳಿದರೆ ಉತ್ತರ ನೋಡಿ. ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯ. ಎಷ್ಟೇ ಸ್ಥಾನಮಾನ, ಪದವಿ, ಪ್ರಶಸ್ತಿಗಳು ಲಭಿಸಿದರೂ ನಮ್ಮ ಮಾನವೀಯ ಗುಣಗಳನ್ನು ಮರೆಯಬಾರದು. ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸಬಾರದು. ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧದ ಧರ್ಮವಲ್ಲ. ತಲಕಾಡಿನವರನ್ನು ನಮ್ಮವರೆಂದು ತಿಳಿದು ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ ಎಂಬುದು ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನ ನಿಲುವಾಗಿತ್ತು ಅಂತ ನೋಡ್ಬೋದು. ಓಕೆ, ರೈಟ್. ಇಲ್ಲಿ ಎರಡನೇ ಪ್ರಶ್ನೆ ನೋಡಿ, ಎರಡನೇ ಪ್ರಶ್ನೆ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಎರಡನೇ ಪ್ರಶ್ನೆ, ಬನದಮ್ಮನ ಹಳ್ಳಿಯ ದೇವಾಲಯದ ಮುಂದೆ ಯಾವ ವಿಚಾರವಾಗಿ ಚರ್ಚೆ ನಡೆಯಿತು? ಯಾವ ವಿಚಾರ ಚರ್ಚೆ ನಡೀತಾ ಇತ್ತು ಬನದಮ್ಮನ ಹಳ್ಳಿ ದೇವಾಲಯದ ಮುಂದೆ ಅಂತಂದ್ರೆ ಉತ್ತರ ನೋಡಿ. ಬೀರಣ್ಣ ತನ್ನ ಹೊಲವನ್ನು 108 ಹೊನ್ನಿಗೆ 2 ವರ್ಷಗಳ ಹಿಂದೆ ಈರಣ್ಣನಿಗೆ ಮಾರಿದ್ದನು. ಈರಣ್ಣ ಹೊಲ ಉಳುಮೆ ಮಾಡುವಾಗ ಒಂದು ಕೊಪ್ಪರಿಗೆ ಬಂಗಾರ ಸಿಕ್ಕಿತ್ತು. ಅವನು ಅದನ್ನು ಪೂಜೆ ಮಾಡಿ ಬೀರಣ್ಣನ ಮನೆಗೆ ತೆಗೆದುಕೊಂಡು ಹೋಗಿ, ಈ ಕೊಪ್ಪರಿಗೆ ಬಂಗಾರ ನಿನ್ನದು, ತೆಗೆದುಕೋ ಎಂದನು. ಆದ್ರೆ ಬೀರಣ್ಣ, ನಿನಗೆ ಹೊಲ ಮಾರಿದ ಮೇಲೆ ಅದು ನಿನಗೆ ಸೇರಬೇಕು, ಅದು ನನ್ನದಲ್ಲ ಎಂದು ನಿರಾಕರಿಸಿದನು. ಆ ವಿಚಾರವಾಗಿ ಬನದಮ್ಮನ ಹಳ್ಳಿಯ ದೇವಾಲಯದ ಮುಂದೆ ಚರ್ಚೆ ನಡೆದಿತ್ತು. ಈ ವಿಚಾರದಲ್ಲಿ ಚರ್ಚೆ ನಡೀತಾ ಇತ್ತು ಅಂತ ನೋಡ್ಬೋದು. ಓಕೆ ಮಕ್ಕಳೇ, ಮೂರನೇ ಪ್ರಶ್ನೆ ನೋಡಿ. ದೈವದವರ ತೀರ್ಪಿನ ಬಗೆಗೆ ಶಾಂತಲೆಯ ಅಭಿಪ್ರಾಯವೇನು ಅಂತ ಕೇಳಿದರೆ ಏನು ಅಭಿಪ್ರಾಯ ಪಟ್ಲು ಅಂದ್ರೆ ಉತ್ತರ, ಬೊಕ್ಕಸಕ್ಕೆ ಈ ಸಂಪತ್ತನ್ನು ಸೇರಿಸಲು ಇದು ಸಾಮ್ರಾಟನ ದುಡಿಮೆಯಲ್ಲ, ಅವರ ಬೆವರಿನ ಫಲ ಅಲ್ಲ. ಆದ್ದರಿಂದ ಇದು ಪ್ರಜೆಗಳ ಬೆವರಿನ ಫಲ. ಆದ್ದರಿಂದ ಅದು ಪ್ರಜೆಗಳಿಗೆ ಸೇರಬೇಕು ಎಂದು ಶಾಂತಲೆ ಅಭಿಪ್ರಾಯವನ್ನು ತಿಳಿಸುತ್ತಾಳೆ ಅಂತ ನೋಡ್ಬೋದು ಮಕ್ಕಳೇ. ಹಾಗಾದ್ರೆ ಮೂರನೇ ಪ್ರಶ್ನೆ ಉತ್ತರ ಆಯ್ತಲ್ಲ. ನಾಲ್ಕನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂದ್ರಿಗಿನ, ನಾಲ್ಕನೇದು, ಶಾಂತಲೆಯು ನೀಡಿದ ತೀರ್ಪೇನು? ಏನ್ ತೀರ್ಪು ನೀಡಿದ್ಲು ಅಂತಂದ್ರೆ ಉತ್ತರ ನೋಡಿ ಮಕ್ಕಳೇ. ದೈವದವರು ಸಿಕ್ಕಿರುವ ಹೊನ್ನನ್ನು ರಾಜ್ಯದ ಬೊಕ್ಕಸಕ್ಕೆ ಒಪ್ಪಿಸಿಕೊಳ್ಳಬೇಕೆಂದು ಹಠ ಹಿಡಿದಾಗ ಶಾಂತಲೆಯು ಈ ಹೊನ್ನನ್ನು ನೇರವಾಗಿ ರಾಜ್ಯದ ಬೊಕ್ಕಸಕ್ಕೆ ಸೇರುವುದಿಲ್ಲ. ಇದು ದೈವದ ದುಡ್ಡು, ದೇವ ಕಾರ್ಯಕ್ಕೆ ವಿನಿಯೋಗವಾಗಬೇಕಾದದ್ದು ಧರ್ಮ. ನಮ್ಮ ಸಂಸ್ಕೃತಿಗೆ ಸಾಕ್ಷಿಯಾಗಿ ಒಂದು ಕಲಾ ದೇಗುಲವನ್ನು ರಾಜಧಾನಿ ದ್ವಾರ ಸಮುದ್ರದಲ್ಲಿ ನಿರ್ಮಿಸಿ ಅವಳಿ ದೇವಾಲಯಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಬೇಕು. ದ್ವಾರ ಸಮುದ್ರದ ದೇಗುಲದಲ್ಲಿ ಭವ್ಯತೆ ನೆಲೆಗೊಂಡಿರುವಂತಹ ಒಂದು ಕಲಾಪೂರ್ಣ ದೇವಾಲಯಕ್ಕಾಗಿ ಈ ಹೊನ್ನು ವಿನಿಯೋಗವಾಗಲಿ ಎಂದು ಶಾಂತಲೆ ತೀರ್ಪು ನೀಡುತ್ತಾಳೆ ಅಂತ ನೋಡ್ಬೋದು. ಓಕೆನಾ? ಓಕೆ, ಇಲ್ಲಿ ಆ ಅಂತಕ್ಕಂಥ ನೋಡಿದ್ವಿ. ಇಲ್ಲಿ ಈ ಕೊಟ್ಟಿದ್ದಾರೆ. ಕೊಟ್ಟಿರುವ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಈ 2 ಪ್ರಶ್ನೆಗಳು ನೋಡ್ತಾ ಹೋಗೋಣ, ಯಾವ ರೀತಿ ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ನೋಡಿ ಮಕ್ಕಳೇ, ಈ ಕೊಟ್ಟಿರುವ ಪ್ರಶ್ನೆಗೆ 8-10 ಸಾಲುಗಳಲ್ಲಿ ಉತ್ತರಿಸಿ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಮೊದಲನೇ ಒಂದು ಪ್ರಶ್ನೆ ಕೊಟ್ಟಿದ್ರೆ, ಚೋಳದೊರೆ ಕುಲತುಂಗನು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಇದ್ದ ಕಾರಣ ಹಾಗೂ ಪರಿಣಾಮವನ್ನು ವಿವರಿಸಿ ಅಂತ ಕೇಳಿದರೆ, ಹೌದಾ? ಉತ್ತರ ನೋಡ್ತಾ ಹೋಗೋಣ. ಚೋಳದೊರೆ ಕುಲತುಂಗನು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಇದ್ದ ಕಾರಣ ಹಾಗೂ ಪರಿಣಾಮಗಳನ್ನು ನೋಡುವುದಾದರೆ, ದಿನೇ ದಿನೇ ಪ್ರವರ್ಧನಕ್ಕೆ ಬರುತ್ತಿರುವ ವಿಷ್ಣುವರ್ಧನನ್ನು ಬಡಿಯಬೇಕೆಂದು ಶತ್ರು ರಾಜ್ಯಗಳು ಅನೇಕರು ಹವಣಿಸುತ್ತಿದ್ದರು. ಅವರಲ್ಲಿ ಚೋಳ ಮಂಡಲದ ಕುಲತುಂಗ ಪ್ರಮುಖನಾದವನು. ಕುಲತುಂಗ ಪ್ರಚಂಡ ಆಶಾವಾದಿ, ಭರತ ಖಂಡದ ಒಡೆತನವನ್ನು ಬಯಸುತ್ತಿದ್ದ ದುರಾಶಾಪಿಚಾಚಿ. ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿ ಆದಿಯಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದ. ಇದನ್ನು
ಗುಪ್ತಚರರಿಂದ ತಿಳಿದ ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತವಾಗಿ ಯುದ್ಧಕ್ಕೆ ಸನ್ನದ್ಧನಾದನು. ಮುಂದೆ ನೋಡೋಣ. ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಚೈತ ಯಾತ್ರೆ ಹೊರಟಿತು. ಮಳವಳ್ಳಿ ಮುಡುಕು ತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು. ಆದಿಯಮ ಯುದ್ಧದಲ್ಲಿ ಮಡಿದ. ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ಕಂಗಾಲಾಯಿತು. ಆದಿಯಮ ಯುದ್ಧದಲ್ಲಿ ಮಡಿದ. ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಕಾಪಾಲಾಗಿ ಓಡಿತು. ತಲಕಾಡ ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈವಶವಾಯಿತು. ಸಮಸ್ತ ಸೇನೆಯು ತಲಕಾಡುಗೊಂಡನಿಗೆ ಜಯವಾಗಲಿ ಜಯವಾಗಲಿ ಎಂದು ಜೈಕಾರ ಹಾಕಿತು. ಓಕೆನಾ? ಅದಾದ ನಂತರ ಎರಡನೇ ಪ್ರಶ್ನೆ ಇದೆ. ಎರಡನೇ ಪ್ರಶ್ನೆ ಕೂಡ ನೋಡ್ತೋಣ ನೋಡಿ. ಓಕೆ, ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ವಿವರಿಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಉತ್ತರ ನೋಡಿ. ಬನದಮ್ಮನಹಳ್ಳಿಯ ಬನಶಂಕರಿಯ ದೇವಾಲಯದ ಕಟ್ಟೆಯ ಮೇಲೆ ಪಂಚಾಯಿತಿ ಜರುಗಿತ್ತು. ಆ ಊರಿನ ಬೀರಣ್ಣ ಎಂಬುವನು ಅದೇ ಊರಿನ ಈರಣ್ಣ ಎಂಬುವನಿಗೆ 2 ವರ್ಷದ ಹಿಂದೆ ತನ್ನ ಹೊಲವನ್ನು ಕ್ರಮಕ್ಕೆ ನೀಡಿದ್ದ. ರೊಕ್ಕ ಕೊಟ್ಟು ಮಾರಿಬಿಟ್ಟಿದ್ದ. ಒಂದು ದಿನ ಈರಣ್ಣ ಉಳುಮೆ ಮಾಡುತ್ತಿದ್ದಾಗ ಒಂದು ಕೊಪ್ಪರಿಗೆ ಬಂಗಾಳಿ ಸಿಕ್ತು. ಆ ಜಮೀನು ಬೀರಣ್ಣನಿಗೆ ಸೇರಿದ್ದುದರಿಂದ ಪ್ರಾಮಾಣಿಕನಾದ ಈರಣ್ಣ ತಾನೀಗ ಆ ಜಮೀನಿನ ಒಡೆಯನಲ್ಲವಾದ್ದರಿಂದ ಆ ಹೊನ್ನನ್ನು ಸ್ವೀಕರಿಸಲು ನಿರಾಕರಿಸಿದ್ದ. ಹಾಗಾದ್ರೆ ಈ ಹೊನ್ನು ಯಾರಿಗೆ ಸೇರಬೇಕಾದದ್ದು ಎಂಬ ನ್ಯಾಯ ವಿಚಾರಣೆ ಪಂಚಾಯಿತಿ ಸಭೆ ಸೇರಿತ್ತು. ಕೊನೆಗೆ ಕೇತುಮಲ್ಲ ನಾಯಕನು ಇಬ್ಬರೂ ಅಲ್ಲದ ಈ ಹೊನ್ನ ರಾಜ್ಯದ ಬೊಕ್ಕಸಕ್ಕೆ ಸೇರಬೇಕು. ಕಾರಣವೆಂದರೆ ಜಮೀನು ದೊರೆಗಳದು ಎಂಬ ತೀರ್ಪಿತ್ತನು. ನೋಡಿ, ತೀರ್ಪಿತ್ತ ನಂತರ ಏನಾಯ್ತು ಅಂದ್ರೆ ನೋಡಿ, ಇದನ್ನು ಮರೆಯಲ್ಲಿ ನಿಂತು ನೋಡುತ್ತಿದ್ದ ರಾಣಿ, ಅದು ಸಾಮ್ರಾಟರ ದುಡಿಮೆಯಲ್ಲ, ಅದು ಪ್ರಜೆಗಳ ಬೆವರಿನ ಫಲ, ಅದು ನಿಮ್ಮ ಊರಿನ ಏಳಿಗೆಗಾಗಿ ವಿನಿಯೋಗವಾಗಲಿ ಎಂದಳು. ಕೊನೆಗೆ ಅವಳು ಮಹಾರಾಣಿ ಎಂಬುದನ್ನರಿತ ಹಳ್ಳಿಯರು ಆ ಹೊನ್ನ ಬೊಕ್ಕಸಕ್ಕೆ ಸೇರಬೇಕೆಂದು ಹಠ ಹಿಡಿದರು. ಆಗ ರಾಣಿ, ಇದು ದೈವದ ದುಡ್ಡು, ಕಾರಣ ಈ ಹೊನ್ನಿನಿಂದ ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಯ ಸಾಕ್ಷಿಯಾಗಿ ದೇವಾಲಯಗಳನ್ನು ನಿರ್ಮಿಸೋಣ ಎಂದಾಗ ಎಲ್ಲರ ಸಮ್ಮತಿ ದೊರೆಯಿತು ಅಂತಕೊಂಡು ನೋಡ್ಬೋದು ಮಕ್ಕಳೇ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಈ ಅಂತಕ್ಕಂಥದ್ದಾಯ್ತು. ಇಲ್ಲಿ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಹೇಳಿದ್ರೆ ಇವು 3 ನೋಡ್ತೋಣ, ಯಾವ ರೀತಿ ತಿಳಿಸ್ತಾ ಹೋಗ್ತೇನೆ. ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಓಕೆ, ಬರ್ದು ಇಲ್ಲಿ ಮೊದಲನೇದು ನೋಡಿ, ತಲಕಾಡುಗೊಂಡನಿಗೆ ಜಯವಾಗ್ಲಿ, ತಲಕಾಡುಗೊಂಡನಿಗೆ ಜಯವಾಗ್ಲಿ. ಓಕೆ, ಇಲ್ಲಿ ನೋಡಿ ಉತ್ತರ. ಮೊದಲು ಆಯ್ಕೆ ಬರೀಬೇಕಾಗುತ್ತೆ. ಈ ವಾಕ್ಯವನ್ನು ಸಾಶಿ ಮೊರಳಯ್ಯ ಅವರು ರಚಿಸಿದ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆಯ್ಕೆ ಮಾಡಲಾದ ಪ್ರಜಾನಿಷ್ಠೆ ಎಂಬ ಗದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಅಂತಕ್ಕಂಥ ಬರೀ ಮೊದಲು. ಆ ನಂತರ ಸಂದರ್ಭ, ಈ ಮಾತು ಯಾವ ಸಂದರ್ಭದಲ್ಲಿ ಹೇಳಿದ್ರು ಅಂದ್ರಿನ, ವಿಷ್ಣುವರ್ಧನನು ಕುಲತುಂಗ ಚೋಳನ ದಂಡನಾಯಕ ಆದಿಯಮನನ್ನು ಯುದ್ಧದಲ್ಲಿ ಸೋಲಿಸಿ ತಲಕಾಡನ್ನು ವಶಪಡಿಸಿಕೊಂಡ ಸಂದರ್ಭದಲ್ಲಿ ಸಮಸ್ತ ಸೇನೆಯು ಈ ಮೇಲಿನ ರೀತಿ ಜೈಕಾರ ಹಾಕಿತು ಅಂತಕ್ಕಂಥದ್ದು. ಆ ಸಂದರ್ಭದಾಗ ಗೆದ್ದಾಗ ಈ ಮಾತನ್ನು ಹೇಳ್ತಾರೆ ಅಂತಕ್ಕಂಥ ಸಂದರ್ಭ ಇದು. ಸ್ವಾರಸ್ಯ, ಇಲ್ಲಿ ವಿಷ್ಣುವರ್ಧನನು ಯುದ್ಧವನ್ನು ಗೆದ್ದಾಗ ಪ್ರಜೆಗಳು ಸಂಭ್ರಮಿಸುತ್ತಿರುವುದು ಸ್ವಾರಸ್ಯವಾಗಿದೆ ಅಂತಕ್ಕಂಥ ಇಲ್ಲಿ ನೋಡ್ಬೋದು ಮಕ್ಕಳ ಸ್ವಾರಸ್ಯ ಅದು. ಎರಡನೇ ನೋಡಿ ಮಕ್ಕಳೇ, ಸೆರೆ ಸಿಕ್ಕ ಸೈನಿಕ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ. ಓಕೆ, ಉತ್ತರ ಆಯ್ಕೆ. ಈ ವಾಕ್ಯವನ್ನು ಸಾಶಿ ಮೊರಳಯ್ಯ ಅವರು ರಚಿಸಿದ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆಯ್ಕೆ ಮಾಡಲಾದ ಪ್ರಜಾನಿಷ್ಠೆ ಎಂಬ ಗದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ. ಇದು ಆಯ್ಕೆ. ಸಂದರ್ಭ, ಯಾವ ಸಂದರ್ಭದಲ್ಲಿ ಈ ಮಾತು ಅಂದ್ರೆ ಇದೀಗ ವಿಷ್ಣುವರ್ಧನನು ತಲಕಾಡನ್ನು ಗೆದ್ದಾಗ ಕೆಲವು ಸೈನಿಕರು ತಲಕಾಡು ನಗರವನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದರು. ಆಗ ವಿಷ್ಣುವರ್ಧನನು ತನ್ನ ಸೈನಿಕರಿಗೆ ಈ ಮಾತು ಹೇಳಿದ ಅಂತೇಳಿ ಈ ಸಂದರ್ಭ ಈ ರೀತಿ ಬರೆದಿದೆ. ಅದ ನಂತರ ಇದು ಸ್ವಾರಸ್ಯ. ಇಲ್ಲಿ ವಿಷ್ಣುವರ್ಧನಲ್ಲಿದ್ದ ಮಾನವೀಯ ಗುಣ ಹಾಗೂ ಪ್ರಜಾಹಿತ ಚಿಂತನೆ ಸ್ವಾರಸ್ಯಕರವಾಗಿ ವ್ಯಕ್ತಗೊಂಡಿದೆ ಅಂತಕ್ಕಂಥದ್ದು ನೋಡುವುದು ಮಕ್ಕಳ ಸ್ವಾರಸ್ಯ ಇಲ್ಲಿ. ಓಕೆ, ಮುಂದೆ ನೋಡ್ತಾ ಹೋಗೋಣ. ಮೂರನೇ ನೋಡಿ,
ತಂಬುಲ ಉಗದ ಮ್ಯಾಲೆ ಮತ್ತೆ ಎತ್ತಿ ಬಾಯಿಗಾಕೊಳ್ಳೋ ಕೆಟ್ಟತನ ಬ್ಯಾಡ ಅಂತಕ್ಕಂಥ ಈ ಮಾತು ಇಲ್ಲಿ ಆಯ್ಕೆ. ಉತ್ತರ ನೋಡಿ. ಪ್ರಸ್ತುತ ಈ ವಾಕ್ಯವನ್ನು ಸಾಶಿ ಮರಳಯ್ಯ ಅವರು ರಚಿಸಿರುವ ಪ್ರಜಾನಿಷ್ಠೆ ಎಂಬ ಕಥೆಯಿಂದ ಆರಿಸಲಾಗಿದೆ. ಇದನ್ನು ನಾಟ್ಯಮಯೂರಿ ಎಂಬ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ ಅಂತ ನೋಡಬಹುದು. ಸಂದರ್ಭ ನೋಡಿ. ಪ್ರಸ್ತುತ ವಾಕ್ಯವು ಹಳ್ಳಿಗಳಲ್ಲಿ ಹಳ್ಳಿಗರು ಆಡುವ ಆಡು ಭಾಷೆಯ ಗಾದೆಯಾಗಿದೆ. ಬೀರಣ್ಣ 2 ವರ್ಷಗಳ ಹಿಂದೆ ತನ್ನ ಹೊಲವನ್ನು ಮಾರಿದ್ದನು. ಆದರೆ ಈಗ ಅದರಲ್ಲಿ ಹೊನ್ನಿನ ಕೊಪ್ಪರಿಗೆ ದೊರೆತಿದೆ. ಹೊಲ ಕೊಟ್ಟ ಮೇಲೆ ಅದಕ್ಕೆ ಆಸೆ ಪಡುವುದು ಸರಿಯಲ್ಲ ಎಂಬರ್ಥ ಬರುವ ರೀತಿಯಲ್ಲಿ ಈ ವಾಕ್ಯವು ಬೀರಣ್ಣ ಹೇಳುತ್ತಾನೆ ಅಂತಕ್ಕಂಥದ್ದು. ಓಕೆನಾ. ಇಲ್ಲಿ ಸ್ವಾರಸ್ಯ ಏನಂದ್ರಿಗಿನ ಈರಣ್ಣ ಹಾಗೂ ಬೀರಣ್ಣರ ನಿಷ್ಠಾವಂತತೆ, ಪ್ರಾಮಾಣಿಕತೆ, ದುರಾಸೆ ಇಲ್ಲದೆ ಇರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತ ನೋಡ್ಬೋದು ಮಕ್ಕಳೇ. ಓಕೆನಾ. ಓಕೆ, ಅದಾದ ನಂತರ ಏನ್ ಮಾಡ್ತೀರಾ, ಇಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯ ಆಯ್ತು. ಬಿಟ್ಟ ಸ್ಥಳದಲ್ಲಿ ಸೂಕ್ತ ಪದವನ್ನು ತುಂಬಿರಿ ಅಂತಿದೆ. ಓಕೆ, ಮೊದಲನೇದು ದ್ವಾರ ಸಮುದ್ರದ ಸೇನೆ ಡ್ಯಾಶ್ ಕಡೆಗೆ ಚೈತ್ರ ಯಾತ್ರೆ ಹೊರಟಿತು ಅಂತ ಕೇಳಿದ್ರೆ ಎಕಡೆ ಅಂದ್ರಿನ ತಲಕಾಡಿನ ಕಡೆಗೆ ಚೈತ್ರ ಯಾತ್ರೆ ಹೊರಟಿತು ಅಂತ ನೋಡಬಹುದು. ಎರಡನೇ ನೋಡಿ ಮಕ್ಕಳೇ, ಮಾನವ ತನ್ನ ಡ್ಯಾಶ್ ಗುಣಗಳನ್ನು ಗಾಳಿಯಲ್ಲಿ ತೂರಿ ಬಿಡಬಾರದು. ಎಂತಹ ಗುಣವನ್ನಂತ ಮಾನವೀಯತೆ. ಓಕೆನಾ, ಮಾನವೀಯತೆ ಗುಣಗಳನ್ನು ಗಾಳಿಯಲ್ಲಿ ತೂರಿ ಬಿಡಬಾರದು ಅಂತಕ್ಕಂಥದ್ದು. ಮೂರನೇ ನೋಡಿ, ನಿಮ್ಮೂರಿನ ಹಣ ನಮ್ಮೂರಿನ ಡ್ಯಾಶ್ ಎ ವಿನಿಯೋಗವಾಗಲಿ. ಯಾವುದಕ್ಕೋಸ್ಕರ ಅಂದ್ರಿಗಿನ ಏಳಿಗೆಗಾಗಿಯೇ ನೋಡಿ, ಏಳಿಗೆಗಾಗಿಯೇ ವಿನಿಯೋಗವಾಗಲಿ ಅಂತಕ್ಕಂಥದ್ದು. ನಾಲ್ಕನೇದು, ಬನದಮ್ಮನ ಹಳ್ಳಿಯ ಜನರಿಗೆ ಡ್ಯಾಶ್ ಒಂದೇ ಮೆಟ್ಟಿಲಲ್ಲಿ ಉಳಿಯಿತು. ಅದನ್ನ ಸ್ವರ್ಗ ಒಂದೇ ಮೆಟ್ಟಿಲಲ್ಲಿ ಉಳಿಯಿತು ಅಂತಕ್ಕಂಥದ್ದು. ಓಕೆನಾ ಮಕ್ಕಳೇ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಭಾಷೆಯ ಸೊಬಗು ಅಂತಿದೆ. ಓಕೆ, ಮೊದಲನೇದೇನ್ ಕೊಟ್ಟಿದ್ದಾರೆ, ಹಕ್ಕಿಗಳ ಹಿಂಡು ಬಲೆಯ ಸಮೇತ ಹಾರಿದವು ಅಂತಿದೆ. ಇಲ್ಲೇನ್ ತಪ್ಪಿದೆ ಈ ವಾಕ್ಯದಲ್ಲಿ ನೋಡಿದಾರ್ಲಿ, ಹಕ್ಕಿಗಳ ಹಿಂಡು ಬಲೆಯ ಸಮೇತ ಹಾರಿದವು ಅಲ್ಲ, ಇದು ಬಲೆಯ ಸಮೇತ ಹಾರಿತು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಓಕೆ, ಇಲ್ಲಿ ಎರಡನೇ ನೋಡಿ, 207 ಮೂಳೆಗಳು ಸೇರಿ ಮನುಷ್ಯನ ಅಸ್ಥಿ ಪಂಜರವನ್ನು ರೂಪಿಸಿದೆ ಅಲ್ಲ, ಇದು ಇಲ್ಲಿ ಬಹುವಚನ ಇದೆ. ಇಲ್ಲಿ ನಾವೇನ್ ಮಾಡೋಕಿಲ್ಲ ಅಂದ್ರಿಗಿನ ಅಸ್ಥಿ ಪಂಜರವನ್ನು ರೂಪಿಸಿವೆ ಅಂತಕ್ಕಂಥದ್ದಾಗಿರ್ಬೇಕು, ರೂಪಿಸಿವೆ. ಓಕೆ, ಅದಾನಂತರ ಮೂರನೇದು, ತೋಟದಲ್ಲಿ ಅಂದು ಬೆಳಿಗ್ಗೆ 100 ಹೂ ಅರಳಿತು ಅಲ್ಲ, 100 ಹೂ ಏನಾಗುತ್ತೆ ಇಲ್ಲಿ ಬಹುವಚನ ಇರ್ಬೇಕಾಗತ್ತೆ, ಅರಳಿದವು ಅಂತಕ್ಕಂಥದ್ದು ಸರಿಯಾಗಿರ್ತದಂಥದ್ದು. ಓಕೆನಾ. ಇಲ್ಲಿ ಮುಂದೆ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಈ ಕೆಳಗಿನ ವಾಕ್ಯಗಳನ್ನು ತಪ್ಪಿದ್ದರೆ ಸರಿಪಡಿಸಿ ಅಂತ ಕೇಳಿದ್ರೆ, ಮೊದಲನೇದು, ರಾಮನ ಬಾಣಗಳು ರಾವಣನ ಎದೆಯನ್ನು ನಾಟಿತು ಅಂತಕ್ಕಂಥದ್ದಲ್ಲ, ನಾಟಿದವು ಬಹುವಚನ, ಬಾಣಗಳು ಏನಾಗುತ್ತದು ನಾಟಿದವು ಅಂತಕ್ಕಂಥದ್ದು ಸರಿಯಾಗಿರ್ತದಂಥದ್ದು. ಓಕೆ, ಆ ನಂತರ ಎರಡನೇದು, ಸುಧೀರನು ಹೆಚ್ಚಿನ ಪತಾಕೆಗಳು ನನಗೆ ದೂರದಿಂದಲೇ ಕಂಡಿತು. ಹೆಚ್ಚಿನ ಪತಾಕೆಗಳು ಅವೇ ಕಂಡಿತು ಅಂತ ನೋಡಬಾರ್ದು, ಕಂಡವು. ಓಕೆ, ಹೆಚ್ಚಿನ ಪತಾಕೆ ಬಹುವಚನ, ಕಂಡವು ಅಂತಕ್ಕಂಥದ್ದಾಗಿರುತ್ತೆ. ಮೂರನೇದು, ಇಡೀ ಕಪಿ ಸೈನ್ಯವು ಲಂಕೆಗೆ ದಾಳಿ ಮಾಡಿದವು ಅಲ್ಲ, ದಾಳಿ ಮಾಡಿತು ಅಂತಕ್ಕಂಥ ಕರೆಕ್ಟ್ ಆಗಿರುತ್ತೆ. ಓಕೆನಾ ಮಕ್ಕಳೇ. ರೈಟ್. ಹಾಗಾದ್ರೆ ಇದರಲ್ಲಿ ಏನಾದ್ರು ತಪ್ಪುಗಳು ಕಂಡು ಅಂದ್ರೆ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ, ನಾನು ನೋಡಿ ಆ ತಪ್ಪುಗಳನ್ನ ನಾನು ಸರಿ ತಿದ್ದುಕೊಳ್ತೇನೆ. ಓಕೆನಾ. ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥದ್ದು ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಲುಪುವ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನಿಮಗೆ ಯಾವೊಂದು ಪಾಠದ ಅಭ್ಯಾಸ ಬೇಕಂತೇಳಿ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ, ಆ ಒಂದು ಅಧ್ಯಯನದ ಅಭ್ಯಾಸ ತೆಗೆಯಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.